ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ವರ್ಸಸ್ ಲಿಂಗಾಯತ ನಡುವೆ ಒಂದು ಜಟಾಪಟಿ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಗೊಂದಲದ ನಿವಾರಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಒಂದು ಏಕತಾ ಸಮಾವೇಶ ಅಂದರೆ ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನು ನಡೆಸಲಾಗ್ತಾ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಡೆಯುವಂಥ ಈ ಸಮಾವೇಶದ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಅಂತಿಮ ಸಿದ್ಧತೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಸದ್ಯ ನಾನೀಗ ನೆಹರು ಮೈದಾನದಲ್ಲಿದ್ದೀನಿ, ಅಂದರೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇವತ್ತು ಮಧ್ಯಾಹ್ನ ನಡೆಯುವಂಥ ಈ ಒಂದು ಏಕತಾ ಸಮಾವೇಶದ ಹಿನ್ನೆಲೆಯಲ್ಲಿ ಬೃಹತ್ ವೇದಿಕೆ ಕೂಡ ಇಲ್ಲಿ ಸಿದ್ಧವಾಗಿದೆ. 1,000ಕ್ಕೂ ಅಧಿಕ ಮಠಾಧೀಶರು, ಅದೇ ರೀತಿ 200ಕ್ಕೂ ಅಧಿಕ ರಾಜಕೀಯ ನಾಯಕರ ಒಂದು ಸಮ್ಮುಖದಲ್ಲಿ ನಡೆಯುವಂಥ ಈ ಒಂದು ಏಕತಾ ಸಮಾವೇಶದಲ್ಲಿ ಒಂದೇ ಒಂದು ನಿರ್ಣಯ, ಅಂದರೆ ಪ್ರಮುಖವಾದಂಥ ನಿರ್ಣಯ ಏನೆಂದರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಒಂದು ಬೃಹತ್ ಸಮಾವೇಶಕ್ಕೆ ಈ ಒಂದು ನಿರ್ಣಯಕ್ಕೆ ಈ ಒಂದು ಬೃಹತ್ ಸಮಾವೇಶ ಇವತ್ತು ಸಾಕ್ಷ್ಯ ಆಗಲಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಈಗಾಗಲೇ ಜಾತಿ ಗಣತಿಯ ಒಂದು ಕಾಲಮ್ನಲ್ಲಿ ಯಾವ ರೀತಿ ಬರೆಸಬೇಕು ಅಂತಕ್ಕಂಥ ವಿಚಾರವಾಗಿ, ಅಂದರೆ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ಅನ್ನೋದ್ರ ಜೊತೆಗೆ ಒಂದು ಕಡೆ ಲಿಂಗಾಯತ ಸಮುದಾಯದಿಂದ ಕೇವಲ ಲಿಂಗಾಯತ ಅಂತಕ್ಕಂಥದ್ದನ್ನು ನಮೂದು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಗೊಂದಲದ ನಿವಾರಣೆಗಾಗಿ ಈ ಒಂದು ಬೃಹತ್ ಸಮಾವೇಶವನ್ನು ಇವತ್ತು ನಡೆಸಲಾಗ್ತಾ ಇದೆ. ದಿಂಗಾಲೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ 1,000ಕ್ಕೂ ಅಧಿಕ ಸ್ವಾಮೀಜಿಗಳು, ಅದೇ ರೀತಿ ರಾಜಕೀಯ ನಾಯಕರುಗಳು ಇಲ್ಲಿ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ಸಾಕಷ್ಟು ಅಂತಿಮ ಸಿದ್ಧತೆಗಳು ಕೂಡ ನಡೆದಿರ್ತಕ್ಕಂಥದ್ದು. 50,000ಕ್ಕೂ ಅಧಿಕ ಜನ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಒಂದು ಕಡೆ ಈ ಒಂದು ಗೊಂದಲ, ಅಂದರೆ ರಾಜ್ಯದಾದ್ಯಂತ ಈ ವೀರಶೈವ ಲಿಂಗಾಯತ ಅದೇ ರೀತಿ ಲಿಂಗಾಯತ ಈ ಗೊಂದಲದ ನಡುವೆ ಸಾಕಷ್ಟು ಸಮುದಾಯದ ಜನ ಒಳಗಾಗಿದ್ದಾರೆ. ಈ ಗೊಂದಲದ ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಕೇವಲ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನು ಸಾರುವ ಮೂಲಕ ಈ ಒಂದು ಬೃಹತ್ ಸಮಾವೇಶದ ಮೂಲಕ ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈ ಸಮಾವೇಶದ ಮೂಲಕ ಯಾವ ರೀತಿ ಈ ಗೊಂದಲ ನಿವಾರಣೆ ಆಗಲಿದೆ, ವೀರಶೈವ ಲಿಂಗಾಯತ ಅಂದರೆ ವೀರಶೈವ ವರ್ಸಸ್ ಲಿಂಗಾಯತ ಅಂತಕ್ಕಂಥ ಈ ಜಟಾಪಟಿ ಯಾವ ರೀತಿ ತಾರಕಕ್ಕೆ ಏರುತ್ತೋ ಅದೇ ರೀತಿ ಅಥವಾ ಈ ಒಂದು ಜಟಾಪಟಿಗೆ ತಾರ್ಕಿಕ ಅಂತ್ಯ ಕಾಣುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ವರ್ಸಸ್ ಲಿಂಗಾಯತ ನಡುವೆ ಒಂದು ಜಟಾಪಟಿ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಗೊಂದಲದ ನಿವಾರಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಒಂದು ಏಕತಾ ಸಮಾವೇಶ, ಅಂದರೆ ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನು ನಡೆಸಲಾಗ್ತಾ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಡೆಯುವಂಥ ಈ ಸಮಾವೇಶದ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಅಂತಿಮ ಸಿದ್ಧತೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಸದ್ಯ ನಾನೀಗ ನೆಹರು ಮೈದಾನದಲ್ಲಿದ್ದೀನಿ, ಅಂದರೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇವತ್ತು ಮಧ್ಯಾಹ್ನ ನಡೆಯುವಂಥ ಈ ಒಂದು ಏಕತಾ ಸಮಾವೇಶದ ಹಿನ್ನೆಲೆಯಲ್ಲಿ ಬೃಹತ್ ವೇದಿಕೆ ಕೂಡ ಇಲ್ಲಿ ಸಿದ್ಧವಾಗಿದೆ. 1,000ಕ್ಕೂ ಅಧಿಕ ಮಠಾಧೀಶರು, ಅದೇ ರೀತಿ 200ಕ್ಕೂ ಅಧಿಕ ರಾಜಕೀಯ ನಾಯಕರ ಒಂದು ಸಮ್ಮುಖದಲ್ಲಿ ನಡೆಯುವಂಥ ಈ ಒಂದು ಏಕತಾ ಸಮಾವೇಶದಲ್ಲಿ ಒಂದೇ ಒಂದು ನಿರ್ಣಯ, ಅಂದರೆ ಪ್ರಮುಖವಾದಂಥ ನಿರ್ಣಯ ಏನೆಂದರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಒಂದು ಬೃಹತ್ ಸಮಾವೇಶಕ್ಕೆ ಈ ಒಂದು ನಿರ್ಣಯಕ್ಕೆ ಈ ಒಂದು ಬೃಹತ್ ಸಮಾವೇಶ ಇವತ್ತು ಸಾಕ್ಷ್ಯ ಆಗಲಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಈಗಾಗಲೇ ಜಾತಿ ಗಣತಿಯ ಒಂದು ಕಾಲಮ್ನಲ್ಲಿ ಯಾವ ರೀತಿ ಬರೆಸಬೇಕು ಅಂತಕ್ಕಂಥ ವಿಚಾರವಾಗಿ, ಅಂದರೆ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ಅನ್ನೋದ್ರ ಜೊತೆಗೆ ಒಂದು ಕಡೆ ಲಿಂಗಾಯತ ಸಮುದಾಯದಿಂದ ಕೇವಲ ಲಿಂಗಾಯತ ಅಂತಕ್ಕಂಥದ್ದನ್ನು ನಮೂದು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಗೊಂದಲದ ನಿವಾರಣೆಗಾಗಿ ಈ ಒಂದು ಬೃಹತ್ ಸಮಾವೇಶವನ್ನು ಇವತ್ತು ನಡೆಸಲಾಗ್ತಾ ಇದೆ. ದಿಂಗಾಲೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ 1,000ಕ್ಕೂ ಅಧಿಕ ಸ್ವಾಮೀಜಿಗಳು, ಅದೇ ರೀತಿ ರಾಜಕೀಯ ನಾಯಕರುಗಳು ಇಲ್ಲಿ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ಸಾಕಷ್ಟು ಅಂತಿಮ ಸಿದ್ಧತೆಗಳು ಕೂಡ ನಡೆದಿರ್ತಕ್ಕಂಥದ್ದು. 50,000ಕ್ಕೂ ಅಧಿಕ ಜನ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಒಂದು ಕಡೆ ಈ ಒಂದು ಗೊಂದಲ, ಅಂದರೆ ರಾಜ್ಯದಾದ್ಯಂತ ಈ ವೀರಶೈವ ಲಿಂಗಾಯತ ಅದೇ ರೀತಿ ಲಿಂಗಾಯತ ಈ ಗೊಂದಲದ ನಡುವೆ ಸಾಕಷ್ಟು ಸಮುದಾಯದ ಜನ ಒಳಗಾಗಿದ್ದಾರೆ. ಈ ಗೊಂದಲದ ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಕೇವಲ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನು ಸಾರುವ ಮೂಲಕ ಈ ಒಂದು ಬೃಹತ್ ಸಮಾವೇಶದ ಮೂಲಕ ಒಂದು
ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈ ಸಮಾವೇಶದ ಮೂಲಕ ಯಾವ ರೀತಿ ಈ ಗೊಂದಲ ನಿವಾರಣೆ ಆಗಲಿದೆ, ವೀರಶೈವ ಲಿಂಗಾಯತ ಅಂದರೆ ವೀರಶೈವ ವರ್ಸಸ್ ಲಿಂಗಾಯತ ಅಂತಕ್ಕಂಥ ಈ ಜಟಾಪಟಿ ಯಾವ ರೀತಿ ತಾರಕಕ್ಕೆ ಏರುತ್ತೋ ಅದೇ ರೀತಿ ಅಥವಾ ಈ ಒಂದು ಜಟಾಪಟಿಗೆ ತಾರ್ಕಿಕ ಅಂತ್ಯ ಕಾಣುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ವರ್ಸಸ್ ಲಿಂಗಾಯತ ನಡುವೆ ಒಂದು ಜಟಾಪಟಿ ದಿನೇ ದಿನೇ ತಾರಕಕ್ಕೆ ಏರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಗೊಂದಲದ ನಿವಾರಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಒಂದು ಏಕತಾ ಸಮಾವೇಶ ಅಂದರೆ ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನು ನಡೆಸಲಾಗ್ತಾ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಡೆಯುವಂಥ ಈ ಸಮಾವೇಶದ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಅಂತಿಮ ಸಿದ್ಧತೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಸದ್ಯ ನಾನೀಗ ನೆಹರು ಮೈದಾನದಲ್ಲಿದ್ದೀನಿ, ಅಂದರೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇವತ್ತು ಮಧ್ಯಾಹ್ನ ನಡೆಯುವಂಥ ಈ ಒಂದು ಏಕತಾ ಸಮಾವೇಶದ ಹಿನ್ನೆಲೆಯಲ್ಲಿ ಬೃಹತ್ ವೇದಿಕೆ ಕೂಡ ಇಲ್ಲಿ ಸಿದ್ಧವಾಗಿದೆ. 1,000ಕ್ಕೂ ಅಧಿಕ ಮಠಾಧೀಶರು, ಅದೇ ರೀತಿ 200ಕ್ಕೂ ಅಧಿಕ ರಾಜಕೀಯ ನಾಯಕರ ಒಂದು ಸಮ್ಮುಖದಲ್ಲಿ ನಡೆಯುವಂಥ ಈ ಒಂದು ಏಕತಾ ಸಮಾವೇಶದಲ್ಲಿ ಒಂದೇ ಒಂದು ನಿರ್ಣಯ, ಅಂದರೆ ಪ್ರಮುಖವಾದಂಥ ನಿರ್ಣಯ ಏನೆಂದರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಒಂದು ಬೃಹತ್ ಸಮಾವೇಶಕ್ಕೆ ಈ ಒಂದು ನಿರ್ಣಯಕ್ಕೆ ಈ ಒಂದು ಬೃಹತ್ ಸಮಾವೇಶ ಇವತ್ತು ಸಾಕ್ಷ್ಯ ಆಗಲಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಈಗಾಗಲೇ ಜಾತಿ ಗಣತಿಯ ಒಂದು ಕಾಲಮ್ನಲ್ಲಿ ಯಾವ ರೀತಿ ಬರೆಸಬೇಕು ಅಂತಕ್ಕಂಥ ವಿಚಾರವಾಗಿ, ಅಂದರೆ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ಅನ್ನೋದ್ರ ಜೊತೆಗೆ ಒಂದು ಕಡೆ ಲಿಂಗಾಯತ ಸಮುದಾಯದಿಂದ ಕೇವಲ ಲಿಂಗಾಯತ ಅಂತಕ್ಕಂಥದ್ದನ್ನು ನಮೂದು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಗೊಂದಲದ ನಿವಾರಣೆಗಾಗಿ ಈ ಒಂದು ಬೃಹತ್ ಸಮಾವೇಶವನ್ನು ಇವತ್ತು ನಡೆಸಲಾಗ್ತಾ ಇದೆ. ದಿಂಗಾಲೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ 1,000ಕ್ಕೂ ಅಧಿಕ ಸ್ವಾಮೀಜಿಗಳು, ಅದೇ ರೀತಿ ರಾಜಕೀಯ ನಾಯಕರುಗಳು ಇಲ್ಲಿ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ಸಾಕಷ್ಟು ಅಂತಿಮ ಸಿದ್ಧತೆಗಳು ಕೂಡ ನಡೆದಿರ್ತಕ್ಕಂಥದ್ದು. 50,000ಕ್ಕೂ ಅಧಿಕ ಜನ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಒಂದು ಕಡೆ ಈ ಒಂದು ಗೊಂದಲ ಅಂದರೆ ರಾಜ್ಯದಾದ್ಯಂತ ಈ ವೀರಶೈವ ಲಿಂಗಾಯತ ಅದೇ ರೀತಿ ಲಿಂಗಾಯತ ಈ ಗೊಂದಲದ ನಡುವೆ ಸಾಕಷ್ಟು ಸಮುದಾಯದ ಜನ ಒಳಗಾಗಿದ್ದಾರೆ. ಈ ಗೊಂದಲದ ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಕೇವಲ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನು ಸಾರುವ ಮೂಲಕ ಈ ಒಂದು ಬೃಹತ್ ಸಮಾವೇಶದ ಮೂಲಕ ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈ ಸಮಾವೇಶದ ಮೂಲಕ ಯಾವ ರೀತಿ ಈ ಗೊಂದಲ ನಿವಾರಣೆ ಆಗಲಿದೆ, ವೀರಶೈವ ಲಿಂಗಾಯತ ಅಂದರೆ ವೀರಶೈವ ವರ್ಸಸ್ ಲಿಂಗಾಯತ ಅಂತಕ್ಕಂಥ ಈ ಜಟಾಪಟಿ ಯಾವ ರೀತಿ ತಾರಕಕ್ಕೆ ಏರುತ್ತೋ ಅದೇ ರೀತಿ ಅಥವಾ ಈ ಒಂದು ಜಟಾಪಟಿಗೆ ತಾರ್ಕಿಕ ಅಂತ್ಯ ಕಾಣುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ವರ್ಸಸ್ ಲಿಂಗಾಯತ ನಡುವೆ ಒಂದು ಜಟಾಪಟಿ ದಿನೇ ದಿನೇ ತಾರಕಕ್ಕೆ ಏರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಗೊಂದಲದ ನಿವಾರಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಒಂದು ಏಕತಾ ಸಮಾವೇಶ ಅಂದರೆ ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನು ನಡೆಸಲಾಗ್ತಾ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಡೆಯುವಂಥ ಈ ಸಮಾವೇಶದ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಅಂತಿಮ ಸಿದ್ಧತೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಸದ್ಯ ನಾನೀಗ ನೆಹರು ಮೈದಾನದಲ್ಲಿದ್ದೀನಿ, ಅಂದರೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇವತ್ತು ಮಧ್ಯಾಹ್ನ ನಡೆಯುವಂಥ ಈ ಒಂದು ಏಕತಾ ಸಮಾವೇಶದ ಹಿನ್ನೆಲೆಯಲ್ಲಿ ಬೃಹತ್ ವೇದಿಕೆ ಕೂಡ ಇಲ್ಲಿ ಸಿದ್ಧವಾಗಿದೆ. 1,000ಕ್ಕೂ ಅಧಿಕ ಮಠಾಧೀಶರು, ಅದೇ ರೀತಿ 200ಕ್ಕೂ ಅಧಿಕ ರಾಜಕೀಯ ನಾಯಕರ ಒಂದು ಸಮ್ಮುಖದಲ್ಲಿ ನಡೆಯುವಂಥ ಈ ಒಂದು ಏಕತಾ ಸಮಾವೇಶದಲ್ಲಿ ಒಂದೇ ಒಂದು ನಿರ್ಣಯ, ಅಂದರೆ ಪ್ರಮುಖವಾದಂಥ ನಿರ್ಣಯ ಏನೆಂದರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಒಂದು ಬೃಹತ್ ಸಮಾವೇಶಕ್ಕೆ ಈ ಒಂದು ನಿರ್ಣಯಕ್ಕೆ ಈ ಒಂದು ಬೃಹತ್ ಸಮಾವೇಶ ಇವತ್ತು ಸಾಕ್ಷ್ಯ ಆಗಲಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಈಗಾಗಲೇ ಜಾತಿ ಗಣತಿಯ ಒಂದು ಕಾಲಮ್ನಲ್ಲಿ ಯಾವ ರೀತಿ ಬರೆಸಬೇಕು ಅಂತಕ್ಕಂಥ ವಿಚಾರವಾಗಿ, ಅಂದರೆ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ಅನ್ನೋದ್ರ ಜೊತೆಗೆ ಒಂದು ಕಡೆ ಲಿಂಗಾಯತ ಸಮುದಾಯದಿಂದ ಕೇವಲ ಲಿಂಗಾಯತ ಅಂತಕ್ಕಂಥದ್ದನ್ನು ನಮೂದು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಗೊಂದಲದ ನಿವಾರಣೆಗಾಗಿ ಈ ಒಂದು ಬೃಹತ್ ಸಮಾವೇಶವನ್ನು ಇವತ್ತು ನಡೆಸಲಾಗ್ತಾ ಇದೆ. ದಿಂಗಾಲೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ 1,000ಕ್ಕೂ ಅಧಿಕ ಸ್ವಾಮೀಜಿಗಳು, ಅದೇ ರೀತಿ ರಾಜಕೀಯ ನಾಯಕರುಗಳು ಇಲ್ಲಿ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು.
ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ಸಾಕಷ್ಟು ಅಂತಿಮ ಸಿದ್ಧತೆಗಳು ಕೂಡ ನಡೆದಿರ್ತಕ್ಕಂಥದ್ದು. 50,000ಕ್ಕೂ ಅಧಿಕ ಜನ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಒಂದು ಕಡೆ ಈ ಒಂದು ಗೊಂದಲ ಅಂದರೆ ರಾಜ್ಯದಾದ್ಯಂತ ಈ ವೀರಶೈವ ಲಿಂಗಾಯತ, ಅದೇ ರೀತಿ ಲಿಂಗಾಯತ, ಈ ಗೊಂದಲದ ನಡುವೆ ಸಾಕಷ್ಟು ಸಮುದಾಯದ ಜನ ಒಳಗಾಗಿದ್ದಾರೆ. ಈ ಗೊಂದಲದ ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಕೇವಲ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನು ಸಾರುವ ಮೂಲಕ ಈ ಒಂದು ಬೃಹತ್ ಸಮಾವೇಶದ ಮೂಲಕ ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈ ಸಮಾವೇಶದ ಮೂಲಕ ಯಾವ ರೀತಿ ಈ ಗೊಂದಲ ನಿವಾರಣೆ ಆಗಲಿದೆ, ವೀರಶೈವ ಲಿಂಗಾಯತ ಅಂದರೆ ವೀರಶೈವ ವರ್ಸಸ್ ಲಿಂಗಾಯತ ಅಂತಕ್ಕಂಥ ಈ ಜಟಾಪಟಿ ಯಾವ ರೀತಿ ತಾರಕಕ್ಕೆ ಏರುತ್ತೋ ಅದೇ ರೀತಿ ಅಥವಾ ಈ ಒಂದು ಜಟಾಪಟಿಗೆ ತಾರ್ಕಿಕ ಅಂತ್ಯ ಕಾಣುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.